आद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೆ ಇಂದ್ರ ಮತ್ತು ವೃತ್ರಾಸುರರ ಯುದ್ಧ, ಇಂದ್ರನಿಂದ ವೃತ್ರಾಸುರನ ಹನನ, ಇವೇ ಮೊದಲಾದಂತಹ ಎಲ್ಲ ಕಥೆಗಳನ್ನ ನಾವು ಗಮನಿಸಿದ್ದೇವೆ. ಇದಾದ ಮೇಲೆ ಏನಾಯಿತು ಅನ್ನುವ ಕಥೆಯನ್ನ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ವೃತ್ರೇ ಹತೆ ತ್ರಯೋ ಲೋಕ ವಿನಾಶಕ್ರೇಣ ಭೂರಿದ ಸಪಾಲಾಹ್ಯಭವನ್ ಸದ್ಯೋ ವಿಜ್ವರ ನಿರವೃತೇಂದ್ರಿಯಾ. ವೃತ್ರಾಸುರ ಯಾವಾಗ ಹತನಾದನೋ, ಲೋಕದಲ್ಲಿ ವೃತ್ರಾಸುರನ ಬಹಳವಾದಂತಹ ಹೆದರಿಕೆ ಎಲ್ಲರಿಗೂ ಇತ್ತು. ವೃತ್ರಾಸುರನಿಂದ ನಮಗೇನು ದೊಡ್ಡ ಅನರ್ಥವಾಗತ್ತೋ, ಅವನು ಯಾವಾಗ ಬಂದು ಆಕ್ರಮಣ ಮಾಡ್ತಾನೋ ಎಂಬ ಬಹುವಾದಂತಹ ಭಯದ ವಾತಾವರಣ ಇದ್ದಾಗ, ಇಂದ್ರ ಯಾವಾಗ ಆ ವೃತ್ರಾಸುರನನ್ನ ಸಂಹಾರ ಮಾಡಿದನೋ ಆವಾಗ ವೃತ್ರಾಸುರ ಇಂದ್ರನ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಮಡಿದಿದ್ದಾನೆ. ಈ ಸಂದರ್ಭದಲ್ಲಿ ಇಂದ್ರನನ್ನು ಒಬ್ಬನನ್ನು ಹೊರತುಪಡಿಸಿ ಎಲ್ಲರೂ ಕೂಡ ನಿಶ್ಚಿಂತೆಯಿಂದ ಬದುಕಲಿಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ದೊಡ್ಡ ಪೀಡೆ ನಮಗೆ ತೊಲಗುತ್ತೋ ಅಂತ. ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು, ಬ್ರಹ್ಮ, ರುದ್ರ ಎಲ್ಲರೂ ಕೂಡ ತಮ್ಮ ತಮ್ಮ ಲೋಕಗಳಿಗೆ ವಾಪಸ್ ಹೊರಟು ಹೋದ್ರು. ಎಲ್ಲರೂ ಈ ಇಂದ್ರ ಮತ್ತು ವೃತ್ರಾಸುರರ ಸಂಗ್ರಾಮವನ್ನು ನೋಡುವ ಬಯಕೆಯಿಂದ ಬಂದವರು ಎಲ್ಲರೂ ಈಗ ಹೊರಟು ಹೋಗಿದ್ದಾರೆ. ವೃತ್ರೇ ಹತೆ ತ್ರಯೋ ಲೋಕ ವಿನಾಶಕ್ರೇಣ ಭೂರಿದ ಸಪಾಲಾಹ್ಯಭವನ್ ಸದ್ಯೋ ವಿಜ್ವರ ನಿರವೃತೇಂದ್ರಿಯಾ. ಎಲ್ಲರೂ ಸ್ವಸ್ಥ ಚಿತ್ತರಾಗಿ ಇಂದ್ರ ಗೆದ್ದಿದ್ದಾನೆ ಅಂತ ಗೊತ್ತಾದ ಮೇಲೆ ಅವನು ಒಬ್ಬನನ್ನು ಹೊರತುಪಡಿಸಿ, ವಿನಾಶಕ್ರೇಣ ಶಕ್ರ ಒಬ್ಬನನ್ನು ಹೊರತುಪಡಿಸಿ, ಇಂದ್ರನೊಬ್ಬನನ್ನು ಹೊರತುಪಡಿಸಿ ಎಲ್ಲರೂ ಸಮಾಧಾನವಾಗಿ ತಮ್ಮ ಲೋಕಗಳಿಗೆ ಹೊರಡುತ್ತಾ ಇದ್ದಾರೆ. ಯಾರ್ಯಾರು? ದೇವರ್ಷಿ ಪಿತೃಭೂತಾನಿ ದೈತ್ಯ ದೇವಾನುಗಾಶ್ಚಯೇ ಪ್ರತಿ ಜಗ್ಮುಸ್ವಧಿಷ್ಣ್ಯಾನಿ ಬ್ರಹ್ಮೇಶೇಂದ್ರಾದಯಸ್ತತಃ. ದೇವತೆಗಳು, ಋಷಿಗಳು, ಪಿತೃಗಳು, ಆ ಅಸುರರಲ್ಲಿ ಯಾರು ಸೇರಿಕೊಂಡಿದ್ರು ಅವರು ಎಲ್ಲರೂ ಕೂಡ ತಮ್ಮ ತಮ್ಮ ಲೋಕಗಳಿಗೆ ವಾಪಸ್ ತೆರಳುತ್ತಾ ಇದ್ದಾರೆ. ರಾಜೋವಾಚ. ಇದಾದ ಮೇಲೆ ಪರೀಕ್ಷಿತ ರಾಜನಿಗೆ ಒಂದು ಪ್ರಶ್ನೆ ಬರ್ತಾ ಇದೆ. ಈಗ ಎಲ್ಲರಿಗಿಂತ ಹೆಚ್ಚಿಗೆ ಸಂತೋಷ ಇಂದ್ರನಿಗಾಗಬೇಕಾಗಿತ್ತು. ಯಾಕೆ? ತಾನು ಯುದ್ಧದಲ್ಲಿ ವೃತ್ರಾಸುರನಂತಹ ಮಹಾಪರಾಕ್ರಮಿಯನ್ನ ಹೊಡೆದು ಹಾಕಿದ್ದಾನೆ, ಕೀರ್ತಿ ಬಂದಿದೆ, ಎಲ್ಲ ದೇವತೆಗಳಿಗೆ ವೃತ್ರನ ವಧೆಯಿಂದ ಸಂತೋಷ ಕೊಟ್ಟಿದ್ದೇನೆ, ಲೋಕಕ್ಕೆ ಉಪಕಾರವಾಗುವ ಕೆಲಸವನ್ನು ಮಾಡಿದ್ರಿಂದ ಬಹಳ ಸಂತೋಷವಾಗಿದೆ ಅಂತ ವೃತ್ರಾಸುರನಿಗೆ
ಸಂಹಾರವನ್ನು ಮಾಡಿದಾಗ, ವೃತ್ರಾಸುರನ ಸಂಹಾರವನ್ನು ಮಾಡಿದಾಗ ಅವನಿಗೆ ಬಹಳಷ್ಟು ಸಂತೋಷ ಆಗ್ಬೇಕಾಗಿತ್ತು ಇಂದ್ರನಿಗೆ. ಆದ್ರೆ ಅವನಿಗೆ ಯಾಕೆ ಸಂತೋಷವಾಗ್ಲಿಲ್ಲ? ಇಂದ್ರಸ್ಯ ನಿವೃತ್ತೈರ್ಹೇತುಂ ಶ್ರೋತೃಮಿಚ್ಛಾಮ್ಯಹಂ ಮುನೆ ಏನಾಸನ್ ಸುಖಿನೋ ದೇವಾ ಹರೇರ್ ದುಃಖಂ ಕುತೋ ಭವತ್. ಇಂದ್ರಸ್ಯ ಅನಿರ್ವೃತೇಹೇ, ಇಂದ್ರನಿಗೆ ಯಾಕೆ ನಿರ್ವೃತಿ ಸಂತೋಷ ಆಗಿಲ್ಲ ಅನ್ನೋದ ಕಾರಣವನ್ನ ನಿಮ್ಮ ಬಳಿಯಲ್ಲಿ ಕೇಳಬೇಕಾಗಿದೆ. ದೇವತೆಗಳೆಲ್ಲ ಸಂತೋಷವಾಗಿದ್ದಾರೆ ಅಂತಾದಾಗ ಇಂದ್ರನಿಗೆ ಮಾತ್ರ ದುಃಖ ಯಾಕಾಯಿತು? ಹರೇರ್ ದುಃಖಂ ಕುತೋ ಭವತ್. ಇಲ್ಲಿರುವ ಹರಿ ಶಬ್ದ ಇಂದ್ರನನ್ನ ಪ್ರತಿಪಾದನೆ ಮಾಡುತ್ತೆ. ಇಂದ್ರನಿಗೆ ಬಹಳಷ್ಟು ದುಃಖ ಆಯಿತು ಅಂತ ಹೇಳಿದ್ರೆ ಇಂದ್ರನಿಗೆ ದುಃಖ ಯಾಕಾಯ್ತು? ಸುಖ ಪಡ್ಲಿಕ್ಕೆ ಬೇಕಾದ ಎಲ್ಲ ಅವಕಾಶಗಳು ಇದ್ದಾಗ ಸುಖವಾಗಿರದೇನೆ ದುಃಖವನ್ನ ಯಾಕೆ ಪಡ್ತಾ ಇದ್ದಾನೆ ಅಂತ ಪರೀಕ್ಷಿತ ರಾಜನ ಪ್ರಶ್ನೆ. ಅವ್ರು ನೋಡಿ ಆ ಶುಕಾಚಾರ್ಯ ಹೇಳ್ಬೇಕಾದ್ರೆ ಇಂದ್ರನೊಬ್ಬನನ್ನು ಹೊರತುಪಡಿಸಿ ಎಲ್ರಿಗೂ ಸಂತೋಷ ಆಯ್ತು ಅಂತಂದ್ರು. ಇವ್ ನಿದ್ದೆ ಮಾಡ್ತಾ ಇದ್ದಾನೋ ಅಥವಾ ನಿಜವಾಗೂ ಕೇಳಿಸ್ಕೊಳ್ಬೇಕು ಅನ್ನೋ ಆಸಕ್ತಿ ಇದೆಯೋ ಅಂತ ಅವರಿಗೂ ಪರೀಕ್ಷೆ ಮಾಡ್ಬೇಕು ಅಂತಿದೆ. ಅದಕ್ಕೋಸ್ಕರವೇ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂದ್ರನೊಬ್ಬನನ್ನು ಹೊರತುಪಡಿಸಿ ಎಲ್ರಿಗೂ ಸಂತೋಷ ಆಯ್ತು. ಹಾಗಾದ್ರೆ ಇಂದ್ರನಿಗೆ? ಅದಕ್ಕೆ ಉತ್ತರವನ್ನು ಮುಂದೆ ಕೊಡ್ತಾ ಇದ್ದಾರೆ. ಇಂದ್ರನೊಬ್ಬನನ್ನು ಹೊರತುಪಡಿಸಿ ಅಂತ ಯಾಕೆ ಹೇಳಿದ್ದು ಅನ್ನೋದಕ್ಕೆ ಕಾರಣ ಏನು ಅಂತ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ವೃತ್ರನ ಪರಾಕ್ರಮವನ್ನ ಮೊದಲಿಗೆಲ್ಲ ನೋಡಿ ದೇವತೆಗಳು ಋಷಿಗಳು, ನೋಡಪ್ಪ ವೃತ್ರಾಸುರ ಬಂದು ನಮ್ಮ ಮೇಲೆಲ್ಲ ಆಕ್ರಮಣ ಮಾಡಿದ್ದಾನೆ, ನೀನು ಬಂದ ಆ ವೃತ್ರಾಸುರನನ್ನ ಸಂಹಾರ ಮಾಡಬೇಕು ಅಂತ ಇಂದ್ರನ ಬಳಿಯಲ್ಲಿ ಎಲ್ಲರೂ ಕೇಳ್ಕೊಂಡಿದ್ರು. ಆದ್ರೆ ವೃತ್ರಾಸುರ, ಅಯ್ಯೋ ವೃತ್ರಾಸುರನನ್ನು ಕೊಲ್ಲಬಹುದು, ಆದ್ರೆ ಬ್ರಹ್ಮ ಹತ್ಯಾ ದೋಷ ಬಂದ್ಬಿಡತ್ತೆ, ನಾನು ಹೇಗೆ ವೃತ್ರಾಸುರನನ್ನು ಕೊಲ್ಲಿ, ಬ್ರಹ್ಮ ಹತ್ಯಾ ದೋಷ ಬಂದ್ಬಿಡತ್ತೆ ಅಂತಂದುಕೊಂಡು ಈ ಬ್ರಹ್ಮ ಹತ್ಯಾ ದೋಷಕ್ಕೆ ಹೆದರಿಕೊಂಡು ಆ ಸಂಹಾರ ರೂಪ ಕಾರ್ಯಕ್ಕೆ ಮೊದಲಿಗೆ ಒಪ್ಪಿಗೆಯನ್ನು ಕೊಟ್ಟಿರ್ಲಿಲ್ಲ. ಅದಕ್ಕೋಸ್ಕರವಾಗಿ ಇಂದ್ರ ಹೇಳ್ತಾ ಇದ್ದಾನೆ, ನನಗೆ ವಿಶ್ವರೂಪಾಚಾರ್ಯರ ವಧೆಯನ್ನ ಮಾಡಿದಾಗಲೇನೆ ಬಹಳಷ್ಟು ಪಾಪ ಬಂದಿತ್ತು, ಬ್ರಹ್ಮ ಹತ್ಯಾ ದೋಷ ಬಂದಿದೆ. ಆ ದೋಷವನ್ನ ಸ್ತ್ರೀಯರು, ಭೂಮಿ, ನೀರು, ವೃಕ್ಷಗಳು ಇವು ಎಲ್ಲವೂ ಕೂಡ ಹಂಚಿಕೊಂಡಿವೆ. ಇದರಿಂದ ನನ್ನ ದೊಡ್ಡ ಅನುಗ್ರಹವನ್ನು ಪಡೆದುಕೊಂಡು ತಮ್ಮಲ್ಲಿ ತಾವು ಹಂಚಿಕೊಂಡಿದ್ದಾರೆ, ಅದಕ್ಕೆ ನಾನು ಸಮಾಧಾನವಾಗಿದ್ದೇನೆ. ಈಗ ಅವ್ರ ತಮ್ಮ ವೃತ್ರಾಸುರನನ್ನು ಕೊಂದೆ ಅಂತಂದು ಹೇಳಿದ್ರೆ ಈ ಪಾಪವನ್ನು ಯಾರ ಕಡೆಯಲ್ಲಿ ಹಂಚ್ಲಿಕ್ಕೆ ಹೋಗ್ಬೇಕು ನಾನು? ಈ ಪಾಪವನ್ನು ಹಂಚಿಕೊಳ್ಳುವಂತಹ ಜನರು ಯಾರಿದ್ದಾರೆ? ಹಾಗಾಗಿ ಈ ಪಾಪವನ್ನು ಹಂಚಿಕೊಳ್ಳುವಂತಹ ಬಗೆ ಹೇಗೆ? ಹಾಗಾಗಿ ನನ್ನ ಪಾಪದ ಭಯ ಇದೆ, ನಾ ಈ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಿದ. ವೃತ್ರ ವಿಕ್ರಮ ಸಂವಿಘ್ನ ಸರ್ವೇ ದೇವಾ ಸಹರ್ಷಿಭಿಃ ತದ್ವಧಾಯಾರ್ಥಯನ್ನಿಂದ್ರಂ ನೈಚ್ಛದ್ ಭೀಮೋ ಬೃಹದ್ವಧಾತ್. ವೃತ್ರನ ಪರಾಕ್ರಮವನ್ನು ಕಂಡು ಎಲ್ಲರೂ ಹೆದರಿಕೊಂಡಿದ್ರು. ದೇವತೆಗಳು ಋಷಿಗಳು ಎಲ್ಲರೂ ಬಂದು ಅವನನ್ನ ವಧೆ ಮಾಡಬೇಕು ಅಂತ ಕೇಳಿಕೊಂಡ್ರು. ನೋಡಪ್ಪ, ನಮ್ಮ ಇವನಿಂದ ಬಹಳ ಆಪತ್ತು ಬಂದಿದೆ, ಹೇಗಾದ್ರೂ ಇವನಿಂದ ರಕ್ಷಣೆ ಮಾಡಿ ಅಂತ ಅವ್ರು ಕೇಳಿಕೊಂಡಿದ್ರು. ಆದ್ರೆ ಇಂದ್ರ ಬ್ರಹ್ಮ ಹತ್ಯಾ ದೋಷ ಬರುತ್ತೆ ಅಂತ ಹೆದರಿಕೊಂಡು ಅದಕ್ಕೆ ಒಪ್ಕೊಂಡಿರ್ಲಿಲ್ಲ. ಸ್ತ್ರೀ ಭೂ ಜಲ ಧೃಮೈರೇನೋ ವಿಶ್ವರೂಪವಧೋದ್ಭವಂ ವಿಭಕ್ತ ಮನುಗೃಹದ್ಭಿಃ ವೃತ್ರ ಹತ್ಯಾಂ ಕ್ವ ಮಾರ್ಜ್ಮ್ಯಹಂ. ನನಗೆ ಬಂದಂತಹ ಪಾಪಗಳ ವಿಶ್ವರೂಪಾಚಾರ್ಯರನ್ನು ಕೊಂದಾಗ ಏನಿತ್ತೋ ಅದನ್ನ ಸ್ತ್ರೀಯರು, ಭೂಮಿ ಸ್ತ್ರೀಯರು ರಜೋ ರೂಪದಲ್ಲಿ, ಭೂಮಿ ಬಂಜರು ಭೂಮಿಯ ರೂಪದಲ್ಲಿ, ನೀರು ನೊರೆಯ ರೂಪದಲ್ಲಿ,
ಮರಗಳು ಅಂಟಿನ ರೂಪದಲ್ಲಿ ನನ್ನಲ್ಲಿರುವಂತಹ ಪಾಪವನ್ನ ಹಂಚಿಕೊಂಡಿದ್ದಾರೆ. ವಿಶ್ವರೂಪಾಚಾರ್ಯರ ವಧೆಯಿಂದ ಬಂದಂತಹ ದೊಡ್ಡ ಪಾಪ ಏನಿತ್ತೋ ಆ ಪಾಪವನ್ನ ಅವರೆಲ್ಲ ಹಂಚಿಕೊಂಡಿದ್ದಾರೆ. ಯಾಕೆ? ವಿಭಕ್ತ ಮನೋಗೃಹದ್ಭಿಹಿ, ನನಗೆ ಅನುಗ್ರಹ ಮಾಡಬೇಕು ಅನ್ನೋ ಕಾರಣದಿಂದ ನನ್ನಲ್ಲಿರುವ ಪಾಪವನ್ನ ಅವರು ಹಂಚಿಕೊಂಡಿದ್ದಾರೆ. ವೃತ್ರ ಹತ್ಯಾಂ ಕ್ವ ಮಾರ್ಜಿಮ್ಯಹಂ, ಈಗ ಮತ್ತೊಂದು ಬ್ರಹ್ಮ ಹತ್ಯಾ ದೋಷಕ್ಕೆ ನಾನು ಪಾತ್ರನಾದರೆ ಈ ಪಾಪವನ್ನು ಹಂಚಿಕೊಳ್ಳೋರು ಯಾರಿದ್ದಾರೆ? ಹಾಗಾಗಿ ನಾನು ಈ ಪಾಪಕ್ಕೆ ಪರಿಹಾರ ಉಪಾಯವನ್ನ ಕಾಣ್ತಾ ಇಲ್ಲ, ನಾನು ವೃತ್ರ ಹತ್ಯೆಯನ್ನು ಮಾಡಲಾರೆ ಅಂತ ಮೊದಲಿಗೆ ಇಂದ್ರ ಹೇಳಿರ್ತಾನೆ. ಅದನ್ನು ಕೇಳಿಸಿಕೊಂಡು ಇಂದ್ರನನ್ನು ಕುರಿತು ಋಷಿಗಳೆಲ್ಲರೂ ಹೇಳ್ತಾ ಇದ್ದಾರೆ, ನೀನು ಯೋಚನೆ ಮಾಡಬೇಡ, ಅಶ್ವಮೇಧ ಯಾಗವನ್ನು ಮಾಡಿ ನಿನ್ನ ಪಾಪಗಳನ್ನು ನಾವು ಕಳೀತೇವೆ, ಭಯ ಪಡಬೇಡ. ಪರರಿಗೆ ಉಪಕಾರವನ್ನು ಮಾಡುವುದಕ್ಕೋಸ್ಕರವಾಗಿ ಬ್ರಹ್ಮ ಹತ್ಯೆಯನ್ನು ಮಾಡ್ತಾ ಇದ್ದಿ, ಇದು ದೊಡ್ಡ ಫಲವನ್ನೇ ಕೊಡುತ್ತೆ, ನಿನಗೆ ಒಳ್ಳೇದಾಗತ್ತೆ. ಯಾಕೆ? ಇಡೀ ಜಗತ್ತಿನ ಸಂಹಾರ ಮಾಡಿದರೂ ಕೂಡ ಅಶ್ವಮೇಧ ಯಾಗವನ್ನು ಮಾಡಿದೆ ಅಂತಾದರೆ, ಆ ಪರಮಾತ್ಮನ ಆರಾಧನೆಯನ್ನ ಈ ಮುಖಾಂತರವಾಗಿ ಮಾಡಿದೆ ಅಂತಾದರೆ ಆ ಪಾಪವನ್ನು ನೀನು ಕಳೆದುಕೊಳ್ಳಬಲ್ಲೆ. ಭಗವಂತನ ನಾಮಸ್ಮರಣೆಯೊಂದು ಭಕ್ತಿಪೂರ್ವಕವಾಗಿ ಮಾಡಿದರೆ ಸಾಕು, ಬ್ರಹ್ಮಹತ್ಯ, ಪಿತೃಹತ್ಯ, ಗೋಹತ್ಯ, ಮಾತೃಹತ್ಯೆ, ಆಚಾರ್ಯ ಹತ್ಯೆ, ಯಾವ್ಯಾವ ದೋಷಗಳು ಅಂತೀವಿಯೋ ಆ ದೋಷಗಳೆಲ್ಲವೂ ಕೂಡ ಶುದ್ಧರಾಗಿದ್ದಾರೆ. ಬರೀ ನಾಮಸ್ಮರಣೆಯಿಂದಲೇ ಇಷ್ಟು ದೊಡ್ಡದಾದಂತಹ ಫಲ ಸಿಗುವಂತಹ ಸಂದರ್ಭದಲ್ಲಿ ನಾವೆಲ್ಲ ಅಶ್ವಮೇಧ ಯಾಗವನ್ನು ನಿನ್ನ ಮುಖಾಂತರವಾಗಿ ಮಾಡ್ತೇವೆ. ಹಾಗಾಗಿ ಯಾವುದೇ ವ್ಯಕ್ತಿಗಳನ್ನ, ಕೆಟ್ಟ ಕೆಲಸವನ್ನು ಮಾಡಿದಂತಹ ಎಷ್ಟೇ ದುಷ್ಟರನ್ನ ನೀನು ಸಂಹಾರ ಮಾಡಿದರೂ ಕೂಡ ಆ ಪಾಪದ ಲೇಪ ನಿನಗೆ ಬರಲಾರದು. ಇಡೀ ಜಗತ್ತನ್ನ ನಾಶ ಮಾಡಿದರೂ ನಿನಗೆ ಪಾಪದ ಲೇಪವಾಗೋದಿಲ್ಲ ಅಂತಾದ್ರೆ ಒಬ್ಬ ವೃತ್ರಾಸುರನನ್ನು ಕೊಂದ್ರೆ ಪಾಪದ ಲೇಪ ಉಂಟಾಗತ್ತೇನು? ಯೋಚನೆ ಮಾಡಬೇಡ, ನಿಮ್ಮನ್ನು ನಾವು ರಕ್ಷಣೆ ಮಾಡ್ತೇವೆ. ಋಷಯಸ್ತದುಪಾಕರ್ಣ್ಯ ಮಹೇಂದ್ರಮಿದಮಬ್ರುವನ್ ಮಾರ್ಜಯಿಷ್ಯಾಮ ಭದ್ರಂತೆ ಹಯಮೇಧೇನ ಮಾಸ್ಮಭೈಹಿ. ಅಶ್ವಮೇಧ ಯಾಗದಿಂದಾಗಿ ನಿನಗೆ ಬರುವಂತಹ ಬ್ರಹ್ಮ ಹತ್ಯಾ ದೋಷವನ್ನು ನಾವು ಪರಿಹಾರ ಮಾಡಿಕೊಡುತ್ತೇವೆ. ಹಯಮೇಧೇನ ಪುರುಷಂ ಪರಮಾತ್ಮಾನಮೀಶ್ವರಂ ಇಷ್ಟ್ವಾ ನಾರಾಯಣಂ ದೇವಂ ಮೋಕ್ಷಸೇಪಿ ಜಗದ್ವಧಾತ್. ಇಡೀ ಜಗತ್ತಿನ ಸಂಹಾರವನ್ನ ಮಾಡಿದರೂ ಅಶ್ವಮೇಧ ಯಾಗವನ್ನು ನಮ್ಮಂತಹ ಋಷಿಗಳು ಬಂದು ನಿನಗೆ ಮಾಡಿಸಿದೆ ಆದಲ್ಲಿ ಎಂತಹ ದೊಡ್ಡದಾದ ಪಾಪ ಇದ್ರೂ ಕೂಡ ಆ ಪಾಪದಿಂದ ನೀನು ರಕ್ಷಿತನಾಗಬಹುದು. ಯಾಕೆ? ಬ್ರಹ್ಮ ಪಿತೃ ಗೋಘ್ನಃ ಮಾತ್ರಃ ಆಚಾರ್ಯ ಘವಾನ್ ಶ್ವಾದಃ ಪುಲ್ಕಸಕೋ ವಾಪಿ ಶುದ್ಧೇರ್ಯಸ್ಯ ಕೀರ್ತನಾತ್. ಭಗವಂತನ ನಾಮಸ್ಮರಣೆಯನ್ನ ಮಾಡಿದರೆ ನಮ್ಮಲ್ಲಿರುವ ಬ್ರಹ್ಮ ಹತ್ಯ, ಪಿತೃಹತ್ಯ, ಗೋಹತ್ಯ, ಯಾವ್ಯಾವ ದೋಷಗಳಿವೆ ಆ ದೋಷಗಳೆಲ್ಲ ಭಗವಂತನ ನಾಮಸ್ಮರಣೆಯನ್ನ ಮಾಡಿದ ಮಾತ್ರಕ್ಕೆ ಶುದ್ಧಿಯಾಗುವ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಕಂಟಕನಾಗಿರುವಂತಹ ಆ ವೃತ್ರಾಸುರನೊಬ್ಬನನ್ನ ಸಂಹಾರ ಮಾಡಿದರೆ ನಾವು ಮಾಡಿಸುವಂತಹ ಅಶ್ವಮೇಧ ಯಾಗದಿಂದ ಭಗವಂತನ ಆರಾಧನೆ ಏನಿದೆಯೋ ಈ ಕಾರ್ಯದಿಂದ ಆ ಪಾಪ ಪರಿಹಾರವಾಗೋದಿಲ್ಲೇನು? ಖಂಡಿತವಾಗಿಯೂ ಪರಿಹಾರವಾಗುತ್ತೆ. ತಮಶ್ವಮೇಧೇನ ಮಹಾಮಖೇನ ಶ್ರದ್ಧಾನ್ವಿತೋಸ್ಮಾಭಿರನುಷ್ಠಿತೇನ ಹತ್ವಾಪಿ ಸಬ್ರಹ್ಮಚರಾಚರಂ ತ್ವಂ ನ ಲಿಪ್ಯಸೆ ಕಿಂ ಖಲ ನಿಗ್ರಹೇಣ. ಒಬ್ಬ ದುಷ್ಟನನ್ನ ಸಂಹಾರ ಮಾಡಿದರೆ ಆ ಪಾಪ ಪರಿಹಾರ ಮಾಡುವ ಸಾಮರ್ಥ್ಯ ಇಲ್ಲೇನು? ಆದರೆ ಈ ರೀತಿಯಾಗಿ ಈ ಋಷಿಗಳಿಂದ ಧೈರ್ಯವನ್ನ ಇಂದ್ರನಿಗೆ ಕೊಟ್ಟಾಗ ಇಂದ್ರ ಇಷ್ಟೆಲ್ಲ ಪ್ರಯತ್ನ ಪಟ್ಟು ವೃತ್ರಾಸುರನನ್ನ ಸಂಹಾರ ಮಾಡಿದ. ಸಂಹಾರ ಮಾಡಿದ ಕ್ಷಣದಲ್ಲಿ ಬ್ರಹ್ಮ ಹತ್ಯ ಅನ್ನುವಂಥದ್ದು ಇಂದ್ರನನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದೆ. ಬ್ರಹ್ಮ ಹತ್ಯೆ ಇಂದ್ರನನ್ನು ಬೆನ್ನಟ್ಟಿಕೊಂಡು ಬರ್ತಾ ಇದೆ ಅಂತಂದ್ರೆ ಏನ್ ನಾಯಿನೇ? ನಾವು ಹೋಗ್ತಾ ಇರುವ ಸಂದರ್ಭದಲ್ಲಿ ಬೀದಿ ನಾಯಿಗಳೆಲ್ಲ ನಮ್ಮನ್ನ ಅಟ್ಟಿಸಿಕೊಂಡು ಬರುವಂತೆ ಬ್ರಹ್ಮ ಹತ್ಯೆ ಇಂದ್ರನನ್ನು ಅಟ್ಟಿಸಿಕೊಂಡು ಬಂತು ಅಂತ ಹೇಗೆ ಹೇಳ್ತಾ ಇದ್ದೀರಿ? ಹೌದು, ಬ್ರಹ್ಮ ಹತ್ಯೆಯೂ ಕೂಡ ಒಂದು ಚೇತನವೇ. ನಮಗೆಲ್ಲ ಹೇಗೆ ಪಾಂಚಭೌತಿಕವಾದ ಶರೀರ ಇದೆಯೋ
ಅದೇ ರೀತಿಯಾಗಿ ಪ್ರತಿಯೊಂದು ದೋಷಗಳಿಗೂ ಕೂಡ ಆ ದೋಷಗಳೇ ಶರೀರವಾಗಿ ಉಳ್ಳಂತಹ ಅನೇಕ ಚೇತನರು ಅದರ ಒಳಗಡೆಯಲ್ಲಿ ಇರ್ತಾರೆ. ಆ ಚೇತನರು ನಮಗೆಲ್ಲ ಈ ಶರೀರ, ಪ್ರಾಣಿಗಳಿಗೆಲ್ಲ ಅದರ ಯೋಗ್ಯವಾದಂತಹ ಶರೀರ ಇರುತ್ತೆ. ಅದೇ ರೀತಿಯ ಬ್ರಹ್ಮ ಹತ್ಯ ಪಾಪವೇ ಶರೀರವಾಗಿ ಉಳ್ಳ ಚೇತನರು ಇರ್ತಾರೆ. ಹಾಗೆ ಪುಣ್ಯ ಕರ್ಮಗಳೇ ಶರೀರವಾಗಿ ಉಳ್ಳಂತಹ ಚೇತನರು ಇರ್ತಾರೆ. ಅವರು ನಮ್ಮನ್ನ ಹಿಂಬಾಲಿಸಿಕೊಂಡು ಬರ್ತಾ ಇರ್ತಾರೆ. ಎಲ್ಲಿ ಹೋದರೂ ಕೂಡ ಈ ಬ್ರಹ್ಮ ಹತ್ಯೆ ಇಂದ್ರನನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದೆ. ಇಂದ್ರನಿಗೆ ನೆಮ್ಮದಿಯೇ ಉಂಟಾಗಲಿಲ್ಲ. ಯಾಕೆ ಅಂತಂದ್ರೆ ಲೋಕಾಪವಾದ ಬಂತಲ್ಲ. ದೊಡ್ಡ ದೊಡ್ಡ ಕೆಲಸವನ್ನ ಮಾಡಿರಬಹುದು, ದೊಡ್ಡ ಕೆಲಸಗಳನ್ನ ಮಾಡಿದರೂ ಕೂಡ ಈ ಕರ್ಮದಿಂದ ಲೋಕಾಪವಾದ ಬರುತ್ತೆ ಅಂತಾದ್ರೆ, ಜಗತ್ತಿನಲ್ಲಿ ನನಗೆ ಕೆಟ್ಟ ಹೆಸರು ಬರುತ್ತೆ ಅಂತಾದ್ರೆ, ಎಂತಹ ಸಾತ್ವಿಕವಾದ ದೊಡ್ಡ ಕೆಲಸವನ್ನು ಮಾಡಿದ್ರೂ ಕೂಡ ಅದರಿಂದ ಸಂತೋಷ ಪಡ್ಲಿಕ್ಕೆ ಆಗೋದಿಲ್ಲ, ತೃಪ್ತಿಯನ್ನು ತಂದ್ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ಜೀವನದಲ್ಲಿ ದುಷ್ಟವಧೆಯನ್ನು ಮಾಡಿದ್ದಾನೆ, ಅದರಿಂದ ದೊಡ್ಡ ಪುಣ್ಯ ಸಿಗತ್ತೆ, ಲೋಕದಲ್ಲಿ ದೊಡ್ಡ ಯಶಸ್ಸು ಅವನಿಗೆ ಬರುತ್ತೆ, ವೃತ್ರಾಸುರ ಸಂಹಾರಿ ಅಂತ ದೊಡ್ಡ ಹೆಸರು ಬರುತ್ತೆ. ಪುಣ್ಯ ಯಶಸ್ಸು ಇವು ಎಲ್ಲವೂ ಕೂಡ ಬಂದರೂ ಕೂಡ ಅವನಿಗೆ ತೃಪ್ತಿಯನ್ನು ಉಂಟು ಮಾಡಲಾರದು. ಯಾಕೆ ಅಂತಂದ್ರೆ ಇಂದ್ರ ವೃತ್ರಾಸುರನನ್ನು ಕೊಂದಾಗ ಅದರಿಂದ ಬ್ರಹ್ಮ ಹತ್ಯೆ ಎಂಬಂತಹ ಪಾಪ ಇವನ ಬೆನ್ನಿಗೆ ಅಂಟಿದೆ. ಈ ಬ್ರಹ್ಮ ಹತ್ಯೆ ತನ್ನ ಬೆನ್ನಟ್ಟಿ ಬರ್ತಾ ಇರೋದನ್ನು ನೋಡ್ತಾ ಇದ್ದಾನೆ. ಅದು ಹೇಗಿತ್ತು? ಒಬ್ಬ ಯಾವುದೇ ಸಂಸ್ಕಾರಗಳಿಲ್ಲದೆ ಇರುವಂತಹ ಸ್ತ್ರೀ, ಬಹಳ ಮುಪ್ಪಾದವಳು, ಮೈಯೆಲ್ಲ ನಡುಗುತ್ತಾ ಇದೆ, ಕ್ಷಯರೋಗ ಇದೆ, ಅಂಥವಳನ್ನು ನೋಡಿದ್ರೆ ಒಂದು ಕ್ಷಣದಲ್ಲಿ ಭಯ ಉಂಟಾಗತ್ತೆ. ಯಾರೂ ಇಲ್ಲದೆ ಇರುವಂತಹ ಏಕಾಕಿಯಾದಂತಹ ರಸ್ತೆಯಲ್ಲಿ ನಡೀತಾ ಇರುವಂತಹ ನಮಗೆ ಇಂತಹ ಹೆಂಗಸು ಹಿಂದ್ಗಡೆಯಲ್ಲಿ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಭಯವನ್ನ ಮನಸ್ಸಿನಲ್ಲಿ ಹೇಗೆ ಹುಟ್ಟಿಸತ್ತೋ ಹಾಗೆ ಭಯವನ್ನು ಉಂಟು ಮಾಡ್ತಾ ಇದೆ. ಅವಳ ಮೈಯ ಬಟ್ಟೆಗಳೆಲ್ಲವೂ ರಕ್ತಸಿಕ್ತವಾಗಿದೆ, ಮುಖವನ್ನು ನೋಡಿದರೆ ವಿಕಾರವಾಗಿದೆ, ನಡಗುತ್ತಾ ಇದೆ, ಕ್ಷಯರೋಗವಿದೆ, ಯಾವ ಕಾಂತಿಯೂ ಮುಖದಲ್ಲಿ ಇಲ್ಲ, ಬಟ್ಟೆಗಳೆಲ್ಲ ರಕ್ತಮಯವಾಗಿದೆ. ಅಂತಹ ಸ್ತ್ರೀ ಇವನನ್ನ ಬೆನ್ನಟ್ಟಿ ಬರ್ತಾ ಇದ್ದಾಳೆ ಅಂತ ಇಂದ್ರ ನೋಡ್ತಾ ಇದ್ದಾನೆ. ತಲೆಗೂದಲೆಲ್ಲ ಬಿಚ್ಚಿ ಕೆದರಿಕೊಂಡಿದೆ. ಇಂದ್ರನನ್ನು ದೂರದಿಂದ ನಿಲ್ಲು ನಿಲ್ಲು ಅಂತ ತಡಿ ಅಂತ ಹೇಳ್ತಾ ಇದ್ದಾಳೆ. ಮೀನಿನ ವಾಸನೆ ಬರ್ತಾ ಇದೆ, ದುರ್ವಾಸನೆ. ಅವಳ ಉಸಿರಿನ ನಾಥ, ಆ ಉಸಿರಿನಿಂದ ಬರುವಂತಹ ದುರ್ವಾಸನೆ ಆ ಪ್ರದೇಶದಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ಮೂಗು ಕಟ್ಟಿಸುವಂತಹ ವಾತಾವರಣ ಬರ್ತಾ ಇದೆ. ಇಂದ್ರ ಹೆದರಿ ಬಿಟ್ಟಿದ್ದಾನೆ. ಏವಂ ಸಂಚೋದಿತ್ತೋ ವಿಪ್ರೈಹಿ ಮರುತ್ವಾನ್ಯಹ ನದ್ದರಿಪುಂ ಬ್ರಹ್ಮ ಹತ್ಯಾ ಹತೆ ತಸ್ಮಿನ್ ಆಸಸಾದ ವೃಷಾ ಕಪಿಂ. ಈ ರೀತಿಯಾಗಿ ಮುನಿಗಳ ಪ್ರೇರಣೆಯಿಂದ ಇಂದ್ರ ವೃತ್ರಾಸುರನನ್ನ ಕೊಂದಾಗ ಅಶ್ವಮೇಧ ಯಾಗವನ್ನು ಮಾಡಿ ಪಾಪಗಳನ್ನು ಪರಿಹಾರ ಮಾಡ್ತೇನೆ ಅಂತ ಧೈರ್ಯವನ್ನ ಕೊಟ್ಟಿದ್ರಿಂದ ವೃತ್ರಾಸುರನನ್ನ ಕೊಂದಾಗ ಬ್ರಹ್ಮ ಹತ್ಯಾ ದೋಷ ಇವನನ್ನ ಬೆನ್ನಟ್ಟಿಕೊಂಡು ಬರ್ತಾ ಇದೆ. ತಯೇಂದ್ರಂ ಸ್ಮಃ ಸಂತಪ್ತಂ ನಿರ್ವೃತಿರ್ನಾಮುಮಾವಿಶತ್ ಶ್ರೀಮಂತಂ ಹತ್ಯೆಯ ತಪ್ತಂ ಸುಖಯಂತ್ಯಪಿ ನೋ ಗುಣಾಃ. ಲಜ್ಜೆ ಪಡುವಂತಹ ವ್ಯಕ್ತಿಗಳಿಗೆ ತಾವು ಮಾಡಿದಂತಹ ದೊಡ್ಡ ಕೆಲಸದಿಂದ ಸಂಪತ್ತು, ಯಶಸ್ಸು ಇವೆಲ್ಲವೂ ಬರಬಹುದು, ಆದ್ರೆ ಲೋಕದ ಒಂದಿಷ್ಟು ಜನರು ಇವನು ಮಾಡಿದ ಕೆಲಸಗಳನ್ನ ಆಡಿಕೊಳ್ತಾರೆ ಅಂತಾದರೆ ಅಂತಹ ಆ ಗುಣಗಳಿಂದ, ಅಂತಹ ಕಾರ್ಯಗಳಿಂದ ತೃಪ್ತಿಯನ್ನ ಆ ವ್ಯಕ್ತಿ ಹೊಂದಲಾರ. ಇವನಿಗೆ ತೃಪ್ತಿ ಉಂಟಾಗ್ಲಿಲ್ಲ ವೃತ್ರಾಸುರನ ಸಂಹಾರದಿಂದ. ನೋಡ್ತಾ ಇದ್ದಾನೆ ಅವನ ಹಿಂದ್ಗಡೆಯಲ್ಲಿ ತಾಂ ದದರ್ಶಾನುಧಾವಂತೀಂ ಚಂಡಾಲೀಮಿವ ರೂಪಿಣೀಂ ಜರಯಾ ವೇಪಮಾನಾಂಗೀಂ ಅಸೃಟ್ಪಟಾಂ. ಬಟ್ಟೆ ಎಲ್ಲ ರಕ್ತಸಿಕ್ತವಾಗಿದೆ, ಯಾವುದೇ ಸಂಸ್ಕಾರ ಇಲ್ಲದೆ ಇರುವಂತಹ, ಮುಖದಲ್ಲಿ ಯಾವುದೇ ಕಾಂತಿ ಇಲ್ಲದೆ ಇರುವಂತಹ,
ಶರೀರವೆಲ್ಲ ಜರೆಯಿಂದ ಕಂಪಿಸ್ತಾ ಇರುವಂತಹ ಆ ಸ್ತ್ರೀಯನ್ನ ನೋಡ್ತಾ ಇದ್ದಾನೆ. ವಿಕೀರ್ಯ ಫಲಿತಾನ್ ಕೇಶಾನ್ ತಿಷ್ಠ ತಿಷ್ಠೇತಿ ಭಾಷಿಣೀಂ ಮೀನಗಂಧ್ಯ ಸುಗಂಧೇನ ಕುರ್ವಂತೀಂ ಮಾರ್ಗದೂಷಣಂ. ತಲೆ ಕೂದಲೆಲ್ಲ ನೆರೆತು ಹೋಗಿದೆ, ಬಿಳಿಯಾಗಿದೆ. ನಿಲ್ಲು ನಿಲ್ಲು ಅಂತ ಇಂದ್ರನನ್ನ ತಡೆ ಹಿಡಿತಾ ಇದ್ದಾಳೆ. ಮೀನಿನ ದುರ್ವಾಸನೆ ಮೈಯಿಂದ ಹೊರಗಡೆಯಲ್ಲಿ ಬರ್ತಾ ಇದೆ, ಬಾಯಿಂದ ಎಲ್ಲ ಕೆಟ್ಟ ವಾಸನೆ ಬರ್ತಾ ಇದೆ. ಅವಳು ಹೋಗ್ತಾ ಇರುವ ಪ್ರದೇಶವೆಲ್ಲವೂ ದುರ್ನಾತ. ಇಡೀ ದಾರಿ ಎಲ್ಲ ಕಲುಷಿತವಾಗ್ತಾ ಇದೆ. ಇಂದ್ರ ಹೆದರಿ ಎಲ್ಲ ದಿಕ್ಕುಗಳಿಗೆ ಓಡಿ ಓಡಿ ಹೋಗ್ತಾ ಇದ್ದಾನೆ. ಎಲ್ಲ ದಿಕ್ಕುಗಳಿಗೆ ಹೋಗಿ ಆಕಾಶದಲ್ಲಿ ನಿಂತು ಎಲ್ಲೆಲ್ಲಿ ಹೋದರೆ ಇವಳಿಂದ ತಪ್ಪಿಸಿಕೊಳ್ಳಬಹುದು ಅಂತ ನೋಡ್ತಾ ಇದ್ದಾನೆ. ಈಶಾನ್ಯ ದಿಕ್ಕಿನಲ್ಲಿ ಮಾನಸ ಸರೋವರ, ಈಗಿನ ಮಾನಸ ಸರೋವರ ಏನಿದೆಯೋ ಆ ಮಾನಸ ಸರೋವರದ ಒಳಗಡೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಆ ಮಾನಸ ಸರೋವರದ ಒಳಗಡೆಯಲ್ಲೂ ಕೂಡ ಕಮಲಗಳೆಲ್ಲ ಆ ಸರೋವರದ ಮೇಲ್ಗಡೆಯಲ್ಲಿ ಕಮಲಗಳನ್ನ ನೋಡ್ತಾ ಇದ್ದಾನೆ. ಆ ಕಮಲದ ನಾಳ ಏನಿದೆಯೋ ಆ ನಾಳದ ತಂತು, ಆ ನಾಳದ ಒಳಗಡೆಯಲ್ಲೂ ಕೂಡ ಸೂಕ್ಷ್ಮದ ದಾರ ಇದ್ದ ಹಾಗಿರತ್ತೆ. ನೀವೆಲ್ಲ ಕಮಲದ ಹೂವನ್ನು ತೆಗೆದು ನೋಡಿದಿರಿ ಅಂತಂದ್ರೆ ಆ ಕಮಲದ ಹೂವನ ದಂಟಿರತ್ತೆ, ಆ ದಂಟಿನ ಒಳಗಡೆಯಲ್ಲಿ ಅನೇಕ ದಾರಗಳು ಇದ್ದ ಹಾಗಿರತ್ತೆ, ಹತ್ತಿಯ ದಾರಗಳಿದ್ದಾಗೆ. ಆ ತಂತುವಿನಲ್ಲಿ ಅಡಗಿಕೊಂಡು ಕುಳಿತುತ್ತಾ ಇದ್ದಾನೆ. ಅವನು ಆ ಸಂದರ್ಭದಲ್ಲಿ ಬ್ರಹ್ಮಹತ್ಯಾ ದೋಷ ಗ್ರಸ್ತನಾದ ಕಾರಣದಿಂದ ಯಾವ ಆಹುತಿಗಳ ಭಾಗವೂ ಕೂಡ ಇಂದ್ರನಿಗೆ ಸಿಗ್ತಾ ಇಲ್ಲ. ಆದರೆ ಇವನಿಗೆ ಆಹುತಿಯನ್ನು ಕೊಡಬೇಕು ಅಂತ ಎಲ್ಲರೂ ಲೋಕದಲ್ಲಿರುವ ಜನರು ಇಂದ್ರ ಯಸ್ವಾಹ, ಇಂದ್ರ ಇದನ್ನಮ ಅಂತ ಆಹುತಿಗಳನ್ನು ಹಾಕ್ತಾ ಇದ್ದಾರೆ. ಅಗ್ನಿಗೆ ಇಂದ್ರ ಎಲ್ಲಿದ್ದಾನೆ ಅಂತ ಗೊತ್ತೇ ಆಗಲಿಲ್ಲ. ಎಲ್ಲ ಕಡೆಯಲ್ಲಿ ಹುಡುಕ್ತಾ ಇದ್ದಾನೆ, ಇಂದ್ರ ಎಲ್ಲೂ ಕಾಣಸಿಗ್ತಾ ಇಲ್ಲ. ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದಾನೆ. ಆದರೆ ಈ ಬ್ರಹ್ಮ ಹತ್ಯೆಯ ಪಾಪದಿಂದ ಹೇಗೆ ಮುಕ್ತಿ ಸಿಕ್ಕೀತು ಅಂತ ಯೋಚನೆ ಮಾಡ್ತಾ ಯಾರ ಕಣ್ಣಿಗೂ ಬೀಳದೆ ಹಾಗೆ 1000 ವರ್ಷಗಳ ಕಾಲ ಆ ತಂತುವಿನ ನಾಳದ ಒಳಗಡೆಯಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿಯೇ ವಾಸ ಮಾಡ್ತಾ ಇದ್ದಾನೆ. ಆ ಸ್ವರ್ಗ ಲೋಕಕ್ಕೆ ಅಧಿಪತಿ ಯಾರೂ ಇಲ್ಲ ಅಂತಾಯ್ತು. ಅದಕ್ಕೆ ಮಹಾ ಪುಣ್ಯವನ್ನು ಮಾಡಿದ ವ್ಯಕ್ತಿ ಭೂಲೋಕದಲ್ಲಿ ಯಾರಿದ್ದಾನೆ ಅಂತ ನೋಡಿದ್ರು, ನಹುಷ ಮಹಾರಾಜ. ಅವನು ಮಹಾ ಧರ್ಮಿಷ್ಠನಾಗಿ ಭೂಲೋಕದಲ್ಲಿ ವಾಸವನ್ನು ಮಾಡ್ತಾ ಇದ್ದ. ಅವನೇ ಈ ಇಂದ್ರ ಲೋಕದಲ್ಲಿ ಇಂದ್ರನ ಪದವಿಯಲ್ಲಿ ಕೂಡ್ಲಿಕ್ಕೆ ಅರ್ಹನಾದಂತಹ ವ್ಯಕ್ತಿ ಅಂತ ಕರೆದುಕೊಂಡು ಬಂದು ಇಂದ್ರ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅವನ ಸ್ಥಾನದಲ್ಲಿ ನಹುಷನನ್ನ ಕೂಡಿಸ್ತಾ ಇದ್ದಾರೆ. ಮಹಾಜ್ಞಾನಿ, ತಪಸ್ಸು, ಯೋಗ ಸಾಮರ್ಥ್ಯ ಇವೆಲ್ಲವೂ ಇದ್ದಿದ್ರಿಂದ ತಾತ್ಕಾಲಿಕವಾಗಿ ಸ್ವರ್ಗವನ್ನಾಳುವ ಸಾಮರ್ಥ್ಯ ಅವನಿಗೆ ಬಂದಿತ್ತು. ಆದರೆ ಇನ್ನ 1000 ವರ್ಷದ ಕೊನೆಗೆ ಬಂದಿದೆ. ಇವನ ಪ್ರಾಯಶ್ಚಿತ್ತವಾಗುವ ಸಂದರ್ಭವೂ ಬಂದಿದೆ. ಇನ್ನು ಮುಂದೆ ಇವನ್ ಇಲ್ಲೇ ಇದ್ ಬಿಟ್ರೆ ವಾಪಸ್ ಇಂದ್ರ ಬಂದ್ರೆ ಅವನ ಸ್ಥಾನಕ್ಕೆ ಯಾರಾದ್ರೂ ಬಿಡ್ಬೇಕಲ್ವಾ? ಬಿಟ್ಕೊಡೋದಿಲ್ಲ ಅಂತಂದಾದ್ರೆ, ಈಗ ಒಬ್ಬರ ಸ್ಥಾನದಲ್ಲಿ ಇನ್ನೊಬ್ರು ಬಂದಿರ್ತಾರೆ, ಇವನಿಗೆ ಅಪವಾದ ಬಂದಿದೆ ಅಂತ ಇವನು ಬಿಡೋದಿಲ್ಲ ಅಂತಂದ್ರೆ ಮೊದಲಿಗೆ ಅವನಿಗೆ ಏನೋ ಒಂದು ಡಿಸೀಸ್ ಇದೆ ಅಂತನೋ, ಏನೋ ರೋಗಗಳಿದೆ ಅಂತನೋ ಹೇಳಿಯೋ, ಅಥವಾ ಅವನ ಮೇಲೆ ಇನ್ನೊಂದು ಅಪವಾದವನ್ನ ಹಾಕಿ ಅದರ ಮುಖಾಂತರವಾಗಿ ಇವನು ಒಳಗಡೆಯಲ್ಲಿ ಆ ಸ್ಥಾನದಲ್ಲಿ ಕೂಡದೇ ಇರೋ ಹಾಗೆ ಮಾಡಿ ಮತ್ತೆ ವಾಪಸ್ ಆ ಸ್ಥಾನಕ್ಕೆ ಬರುವ ಹಾಗೆ ನಹುಷ ಆ ಸ್ಥಳದಲ್ಲಿ ಕೂತಿದ್ದಾನೆ. ಆವಾಗ ನಹುಷನಿಗೆ ಹೇಳ್ತಾ ಇದ್ದಾರೆ, ನಹುಷನಿಗೆ ಆ ಕಾಲದಲ್ಲಿ ಒಂದು ಮದ ಬಂತು. ನಮಗೆ ಕೆಲವೊಮ್ಮೆ ಸಂಪತ್ತು, ಐಶ್ವರ್ಯ ಇವೆಲ್ಲ ಬಂತು ಅಂತಂದ್ರೆ ನಮ್ಮ ಬುದ್ಧಿ ಎಲ್ಲ ಮಂಕಾಗಿ ಹೋಗುತ್ತೆ. ಹಾಗೆ ಇವನ ಬುದ್ಧಿಯು ಮಂಕಾಯ್ತು. ತಾನು ಇಂದ್ರನ ಪದವಿಯಲ್ಲಿ ಕೂತಿರೋದ್ರಿಂದ ಇಂದ್ರನ ಪದವಿಯಲ್ಲಿ ಹಿಂದೆ ಕೂತಂತಹ ಪುರಂದರನ ಹೆಂಡತಿ ಶಚಿದೇವಿ ಯಾರಿದ್ದೋ ಅವಳೇ ನನ್ನ ಹೆಂಡತಿಯೇ ಆಗಬೇಕು, ನನ್ನ ಜೊತೆಯಲ್ಲಿ ಅವಳಿರಬೇಕು ಅಂತ ಯೋಚನೆ ಮಾಡ್ದ. ನೀನು ಇಂದ್ರನ ರಾಣಿ ಆದವಳು, ಈಗ ಇಂದ್ರನ ಪದವಿಯಲ್ಲಿ ನಾನು ಕೂತಿದ್ದೇನೆ, ನನ್ನ ರಾಣಿ ಆಗು ಅಂತ ಕೇಳ್ದ. ಅದಕ್ಕೆ ಶಚಿದೇವಿ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿ, ಅಷ್ಟೊತ್ತಿಗಾಗ್ಲೇ ಬೃಹಸ್ಪತ್ಯಾಚಾರ್ಯರು ಬಂದಿದ್ರು.
ಶಿಷ್ಯನ ಮೇಲಿರುವ ಕೋಪ ಹೋಗಿತ್ತು. ಬೃಹಸ್ಪತಿ ಆಚಾರ್ಯರ ಬಳಿಯಲ್ಲಿ ಬಂದು ಏನ್ ಮಾಡ್ಬೇಕು ಈ ಸಂದರ್ಭದಲ್ಲಿ ಅಂತ ಕೇಳಿದರು. ಬೃಹಸ್ಪತಿ ಆಚಾರ್ಯ ಹೇಳ್ತಾ ಇದ್ದಾರೆ, ಆಗ್ಲಿ ಅಂತ ಒಪ್ಕೋ, ಆದ್ರೂ ಒಂದು ಷರತ್ತನ್ನು ಹಾಕು. ಸಪ್ತರ್ಷಿಗಳು ಯಾರಿದ್ದಾರೋ ಅವರು ನಿನ್ನ ಪಲ್ಲಕ್ಕಿಯನ್ನು ಹೊತ್ಕೊಂಡು ಬರಬೇಕು. ಆವಾಗ ನಾನು ನಿನ್ನ ರಾಣಿ ಆಗ್ತೇನೆ ಅಂತ ಹೇಳು ಅಂತ ಹೇಳಿ ಕಳಿಸ್ತಾರೆ. ಶಚೀದೇವಿ ಆಯ್ತು ಅಂತ ಹಾಗೆ ನಹುಷನ ಎದುರುಗಡೆಯಲ್ಲಿ ಹೇಳ್ತಾ ಇದ್ದಾಳೆ, ಆಯ್ತಪ್ಪ ನಾನು ನಿನ್ನ ರಾಣಿ ಆಗ್ತೇನೆ, ಆದರೆ ಸಪ್ತರ್ಷಿಗಳ ಮೇನೆಯನ್ನು ಹೊತ್ಕೊಂಡು ಬರಬೇಕು ನಿನ್ನ ಮೇನೆಯನ್ನ ಅಂತ ಹೇಳಿದಾಗ ಆವಾಗ ಶಚೀದೇವಿ ಉಪಾಯವಾಗಿ ಈ ರೀತಿಯಾಗಿ ಅವನಿಗೆ ಹೇಳಿದಾಗ ಅವನು ಕೂಡ ಆಯ್ತು, ಇವಳ ಮೋಹಕ್ಕೆ ವಶನಾಗಿದ್ದಾನೆ, ಸಪ್ತರ್ಷಿಗಳನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. 7 ಜನ ಇವನ ಮೇನೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಬೇಗ ಬೇಗ ಹೋಗಿ ಅಂತ ಹೇಳ್ತಾ ಇದ್ದಾನೆ. ಅಗಸ್ತ್ಯರು ಅದರಲ್ಲಿ ತುಂಬಾ ಚಿಕ್ಕ ಆಕಾರವುಳ್ಳವರವರು. 7 ಜನ ಋಷಿಗಳಲ್ಲಿ 6 ಜನ ದಷ್ಟಪುಷ್ಟರಾಗಿ ಎತ್ತರ ಸಮಾನವಾಗಿದ್ರೆ ಅಗಸ್ತ್ಯರ ಎತ್ತರ ಬಹಳ ಚಿಕ್ಕದು. ಅದಕ್ಕೆ ಅವ್ರ ಕುಂಬಡಿಂಬ ಹ್ರಸ್ವ ಕಾಯ ಅಂತ ಅವ್ರಿಗೆ ಪ್ರಸಿದ್ಧಿ. ಅಗಸ್ತ್ಯರ ಶರೀರ ತುಂಬಾ ಚಿಕ್ಕದು. ಅಗಸ್ತ್ಯರು ಬೆನ್ ಮೇಲೆ ಹೊತ್ಕೊಂಡಿದ್ದಾರೆ. ಬೇಗ ಹೋಗು ಹೋಗು ಅಂತಂದ್ ಹೇಳಿ ಇವನಿಗೆ ತವಕ, ರಾಣಿಯ ಬಳಿಯಲ್ಲಿ ಹೋಗ್ಬೇಕು ಅಂತ. ಅದಕ್ಕೆ ಕಾಲಿನಿಂದ ಅವರನ್ನ ತಿವಿದು ಬೇಗ ಹೋಗು ಕುಂಬಡಿಂಬ ಅಂತ ಹೇಳ್ತಾ ಇದ್ದಾರೆ. ಮಡಿಕೆಯಲ್ಲಿ ಹುಟ್ಟಿದವನೇ ಹೋಗು ಅಂತ. ಅಗಸ್ತ್ಯರನ್ನ ಕಾಲಿನಿಂದ ತಿವಿದ ಈ ಅಹಂಕಾರದ ಮದದಿಂದ, ನೀನು ಕೊಬ್ಬಿದ್ದೀಯಲ್ಲ, ನೀನು ಹೆಬ್ಬಾವಾಗಿ ಕೆಳಗಡೆಯಲ್ಲಿ ಹೋಗಿ ಬೀಳು ಅಂತ ಹೇಳ್ದ. ಇವನ ಶಾಪದಿಂದ ಹೆಬ್ಬಾವಾಗಿ ಕೆಳಗಡೆಯಲ್ಲಿ ಬಿದ್ದ. ಆಮೇಲೆ ಅವನು ಪ್ರಾರ್ಥನೆ ಮಾಡ್ಕೊಳ್ತಾನೆ, ದೊಡ್ಡ ಅಪರಾಧವಾಯ್ತು, ಶಾಪಕ್ಕೆ ವಿಮೋಚನೆಯನ್ನು ಕೊಡಿ ಅಂತ. ಭೀಮಸೇನ ದೇವರು ಬಂದು ಪಾಂಡವರೆಲ್ಲರೂ ಕೂಡ ಇದರಲ್ಲಿ ಬಂದಾಗ ಆವಾಗ ಭೀಮಸೇನ ದೇವರನ್ನ ಗಟ್ಟಿಯಾಗಿ ಇವನು ಹಿಡಿದುಕೊಳ್ಳುತ್ತಾನೆ. ಆವಾಗ ಧರ್ಮರಾಜ ಬಂದು ಪ್ರಶ್ನೆಗಳನ್ನು ಮಾಡಿದಾಗ ಉತ್ತರವನ್ನು ಕೊಟ್ಟಾಗ ಆವಾಗ ಇವನಿಗೆ ಆ ಶರೀರದಿಂದ ಮುಕ್ತಿ ಆಗತ್ತೆ ಅಂತ ಆ ಕಥೆ ಎಲ್ಲ ಮತ್ತೆ ಮಹಾಭಾರತದಲ್ಲಿ ವಿಸ್ತಾರವಾಗಿ ಬರುತ್ತೆ. ಏನೇ ಆಗ್ಲಿ, ಈ ರೀತಿಯಾಗಿ ಇವನು ಈ ರೀತಿಯಾಗಿ ಆ ಉಪಾಯವಾಗಿ ಶಚೀದೇವಿ ಇವನಿಗೆ ಅಗಸ್ತ್ಯರ ಮೂಲಕವಾಗಿ ಶಾಪ ಬರುವ ಹಾಗೆ ಮಾಡಿ, ಯೋಗ್ಯತೆಯನ್ನ ಮೀರಿ ಮಾಡಿದಂತಹ ಪುಣ್ಯ ಏನಿತ್ತೋ ಆ ಪುಣ್ಯದ ಮದದಿಂದಾಗಿ ಏನು ಬುದ್ಧಿಯಲ್ಲಿ ಸರ್ವೋತ್ತಮ ಅನ್ನುವ ಭಾವನೆ ಇವನಿಗೆ ಏರಿತ್ತೋ ಆ ಬುದ್ಧಿಯನ್ನು ಕೆಳಗಡೆ ಇಳಿಸಿ ಕೆಳಗಡೆ ಬೀಳುವ ಹಾಗೆ ಮಾಡಿದ್ರು. ಉಪಾಯವಾಗಿ ಕೆಳಗಡೆ ಬರುವ ಹಾಗೆ ಮಾಡಿದ್ರು. ಇದಾದ್ಮೇಲೆ ಇಷ್ಟರೊಳಗಡೆಯಲ್ಲಿ ಇಂದ್ರ 1,000 ವರ್ಷಗಳ ಕಾಲ ಅಲ್ಲಿದ್ದಾನೆ. ನರಸಿಂಹದೇವರ ಧ್ಯಾನವನ್ನು ಮಾಡ್ತಾ ಇದ್ದಾನೆ. ಬ್ರಹ್ಮಹತ್ಯೆಯ ಅಭಿಮಾನಿಗಳಾದಂತಹ ಅಸುರರು ಇಂದ್ರನಿಗೆ ಪೀಡಿಸ್ಲಿಲ್ಲ. ಯಾಕೆ ಅಂದ್ರೆ ನರಸಿಂಹದೇವರ ರಕ್ಷಣೆಯಲ್ಲಿದ್ದಾನೆ, ಅವರ ಮಂತ್ರವನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನು ಹೋಗಿ ಈಶಾನ್ಯ ದಿಕ್ಕಿನಲ್ಲಿದ್ದಂತಹ ಮಾನಸ ಸರೋವರದಲ್ಲಿ ಅವನು ಇದಕ್ಕೆ ಅಂತ ಕೂತಿದ್ದಾನೆ. ಈಗಲೂ ಈಶಾನ್ಯ ದಿಕ್ಕಿನಲ್ಲಿಯೇ ಇರೋದದು. ಆ ಈಶಾನ್ಯ ದಿಕ್ಕಿಗೆ ದೇವತೆ ಯಾರು ಅಂತಂದ್ರೆ ರುದ್ರದೇವರು. ರುದ್ರದೇವರು, ಆ ರುದ್ರದೇವರ ಅಂತರ್ಯಾಮಿಯಾಗಿರುವಂತಹ ನರಸಿಂಹದೇವರು. ಅಷ್ಟೇ ಅಲ್ಲ, ಕಮಲದಲ್ಲಿ ಯಾವಾಗಲೂ ನೆಲೆ ನಿಂತವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಪರಮಾತ್ಮನ ಪಾದ ಕಮಲವನ್ನು ನಿರಂತರವಾಗಿ ಆ ಕಮಲದ ಮಧ್ಯದಲ್ಲಿದ್ದುಕೊಂಡು ಆರಾಧನೆ ಮಾಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ಆ ಮಾನಸ ಸರೋವರದಲ್ಲಿ ವಿಶೇಷವಾಗಿ ಗಂಗೆಯ ಸನ್ನಿಧಾನವೂ ಇದೆ. ಹಾಗಾಗಿ ಒಂದು ಈಶಾನ್ಯ ದಿಕ್ಕಿಗೆ ಅಭಿಮಾನಿಯಾದಂತಹ ರುದ್ರದೇವರು, ಅವರ ಅಂತರ್ಯಾಮಿಯಾದಂತಹ ನರಸಿಂಹದೇವರು, ಕಮಲದ ಒಳಗಡೆಯಲ್ಲಿ ನಿಂತುಕೊಂಡು ಪರಮಾತ್ಮನನ್ನು ನಿರಂತರವಾಗಿ ಆರಾಧನೆ ಮಾಡ್ತಾ ಇರುವಂತಹ ಲಕ್ಷ್ಮೀದೇವಿ, ಅದರ ಜೊತೆಯಲ್ಲಿ ಆ ಮಾನಸ ಸರೋವರದಲ್ಲಿ ನಿತ್ಯ ಸನ್ನಿಹಿತಳಾದಂತಹ ಗಂಗಾದೇವಿ, ಇವರು ಎಲ್ಲರ ರಕ್ಷಣೆ ಇಂದ್ರನಿಗೆ ಇದ್ದ ಕಾರಣದಿಂದಾಗಿ ಪಾಪ ಪುರುಷ ಪೂರ್ತಿಯಾಗಿ ಬಲಗೊಂಡಿದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಈ ಕಡೆ ನಹುಷ ಅವನ ಪದವಿಯನ್ನು ಬಿಟ್ಟು ಕೆಳಗಡೆಯಲ್ಲಿ ಹೋಗ್ತಾ ಇದ್ದಾನೆ. ಮತ್ತೆ ಇಂದ್ರ ಆ ಸ್ಥಳಕ್ಕೆ ಬರಬೇಕು ಅಂತ ಋಷಿಗಳೆಲ್ಲ ಇಂದ್ರನನ್ನ ಪ್ರಾರ್ಥನೆ ಮಾಡಿದಾಗ ಇಂದ್ರ ವಾಪಸ್ಸು ತನ್ನ ಲೋಕಕ್ಕೆ ಹೋಗ್ತಾ ಇದ್ದ.
ನಭೋ ಗತೋ ದಿಶಃ ಸರ್ವಾ ಸಹಸ್ರಾಕ್ಷೋ ವಿಶಂಪತೇಃ ಪ್ರಾಗುದೀಚೀಂ ದಿಶಂ ದೃಷ್ಟ್ವಾ ಪ್ರವಿಷ್ಟಃ ಪ್ರಾಪಮಾನಸಂ. ನಭೋಲೋಕದಲ್ಲಿ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡಿ ಇಂದ್ರದೇವರು ಎಲ್ಲೂ ಈ ಪಾಪ ಪುರುಷನಿಂದಾಗಿ ಬ್ರಹ್ಮಹತ್ಯಾ ದೋಷದಿಂದಾಗಿ ಪರಿಹಾರವನ್ನ ರಕ್ಷಣೆಯನ್ನ ಕಾಣಲಾಗದೇನೆ ಪ್ರಾಗುದೀಚೀಂ ಪೂರ್ವ ಮತ್ತು ಉತ್ತರ ದಿಕ್ಕುಗಳಿಗೆ ಮಧ್ಯದಲ್ಲಿರುವಂತಹ ಈಶಾನ್ಯ ದಿಕ್ಕನ್ನು ನೋಡಿ ಅಲ್ಲಿ ಮಾನಸ ಸರೋವರವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಸ ಆವಸತ್ ಪುಷ್ಕರ ನಾಳ ತಂತು ನ ಲಬ್ಧ ಭೋಗೋ ಯದಿ ಹಾಗ್ನಿದೂತಃ ವರ್ಷಾಣಿ ಸಾಹಸ್ರ ಮಲಕ್ಷಿತೋದ್ಭಿಃ ಸಂಚಿಂತಯನ್ ಬ್ರಹ್ಮವಧಾದ್ ವಿಮೋಕ್ಷಂ. ಅವನು ಕಮಲದ ನಾಳದ ತಂತುವಿನ ಒಳಗಡೆಯಲ್ಲಿ ಕೂತಿದ್ದಾನೆ. ನ ಲಬ್ಧ ಭೋಗೋ ಯದಿ ಹಾಗ್ನಿದೂತಃ, ಅಗ್ನಿದೇವರು ದೇವತೆಗಳಿಗೆ ಕೊಟ್ಟಂತಹ ಆಹುತಿಗಳನ್ನ ಅವರವರಿಗೆ ಹೋಗಿ ತಲುಪಿಸುವ ಕೆಲಸವನ್ನು ಮಾಡ್ತಾರೆ. ಆದರೆ ಇಂದ್ರ ಇಲ್ಲಿ ಕೂತಿದ್ರಿಂದ ಅವನಿಗೆ ಆ ಆಹುತಿಗಳನ್ನ ತಲುಪಿಸ್ಲಿಕ್ಕೆ ಆಗಲಿಲ್ಲ. ವರ್ಷಾಣಿ ಸಾಹಸ್ರ ಮಲಕ್ಷಿತೋದ್ಭಿಃ ಸಂಚಿಂತಯನ್ ಬ್ರಹ್ಮವಧಾದ್ ವಿಮೋಕ್ಷಂ. ಈ ಬ್ರಹ್ಮ ಹತ್ಯಾ ಪಾಪದಿಂದ ಹೇಗೆ ತಾನೇ ಪರಿಹಾರವನ್ನ ನಾನು ಹೊಂದಿಯೇನೋ ಅಂತ ಒಳಗಡೆಯಲ್ಲಿ ಕುಳಿತುಕೊಂಡು ಬಹಳ ಕಾಲ ಯೋಚನೆ ಮಾಡಿದ. ಅಷ್ಟು ವರ್ಷಗಳ ಕಾಲ ಈ ಸ್ವರ್ಗಲೋಕವನ್ನ ನಹುಷ ಆಳ್ವಿಕೆಯನ್ನ ಮಾಡಿದ. ಮಹಾವಿದ್ಯಾವಂತನಾದವನು, ತಪಸ್ವಿ, ಯೋಗ ಬಲ ಇವು ಎಲ್ಲವೂ ಇದೆ. ಆದರೆ ಇವುಗಳೇ ಅತಿಯಾದಾಗ ಅಹಂಕಾರ ಬಂದುಬಿಡತ್ತೆ. ಆ ಅಹಂಕಾರದಿಂದ ಅವನ ಬುದ್ಧಿ ಎಲ್ಲ ಮಂಕಾಗಿ ಹೋಯಿತು. ಇಂದ್ರನ ಪತ್ನಿಯನ್ನೇ ತನ್ನ ರಾಣಿ ಆಗಬೇಕು ಅಂತ ಕಾಮಿಸಿದ. ಅದಕ್ಕೆ ಅವಳ ಉಪಾಯದ ಮಾರ್ಗದಿಂದಾಗಿ ಋಷಿಗಳ ಶಾಪಕ್ಕೆ ಒಳಗಾಗಿ ವಾಪಸ್ಸು ಭೂಮಿಯಲ್ಲಿ ಬೀಳುತ್ತಾ ಇದ್ದಾನೆ. ತುಂಬಾ ಸಂಕ್ಷಿಪ್ತವಾಗಿ ಈ ಕಥೆಯನ್ನ ಹೇಳಿದರು. ತಾವತ್ರಿಣಾಕಂ ನಹುಷಶಾಸ ವಿದ್ಯಾ ತಪೋ ಯೋಗ ಬಲಾನುಭಾವ ಸ ಸಂಪದೈಶ್ವರ್ಯ ಮದಂದ ಬುದ್ಧಿ ನೀತಸ್ಥಿರಶ್ಚಾಂ ಗತಮಿಂದ್ರ ಪತ್ನ್ಯಾ. ಇಂದ್ರನ ಪತ್ನಿಯಾದ ಶಚೀದೇವಿಯ ಉಪಾಯದಿಂದಾಗಿ ಮತ್ತೆ ಭೂಲೋಕಕ್ಕೆ ಹೋಗಿ ಬೀಳ್ತಾ ಇದ್ದಾನೆ ದೊಡ್ಡ ಅಜಗರವಾಗಿ. ಇದಾದ ಮೇಲೆ ಅವನು ನರಸಿಂಹ ಮಂತ್ರವನ್ನ ಜಪ ಮಾಡ್ತಾ ಇದ್ದಾನೆ. ಇವರು ಎಲ್ಲರ ರಕ್ಷಣೆಯಲ್ಲಿ ಇದ್ದಾನೆ. ಪರಮಾತ್ಮ, ನರಸಿಂಹ ರೂಪಿಯಾದ ಪರಮಾತ್ಮ, ರುದ್ರದೇವರು, ಲಕ್ಷ್ಮೀದೇವಿ, ಗಂಗಾದೇವಿ ಇವರೆಲ್ಲರ ರಕ್ಷಣೆಯಲ್ಲಿ ಇರೋದ್ರಿಂದ ಪಾಪ ಪುರುಷ ಇವನ ಎದುರುಗಡೆಯಲ್ಲಿ ಆಕ್ರಮಣವನ್ನು ತೋರಿಸ್ಲಿಕ್ಕಾಗ್ಲಿಲ್ಲ, ಬಲಗುಂದೆ ಹೋಗಿದ್ದಾನೆ. ತಥೋ ಗತೋ ಬ್ರಹ್ಮ ಗಿರೋಪಹೂತ ಋತಂಭರ ಧ್ಯಾನ ನಿವಾರಿತಂಹಃ. ನರಸಿಂಹದೇವರ ಧ್ಯಾನದಿಂದ ತನ್ನ ಪಾಪಗಳೆಲ್ಲವನ್ನು ಕಳೆದುಕೊಂಡಿದ್ದಾನೆ. ಪಾಪಶ್ಚ ದಿಗ್ದೇವತಯಾ ತೌಜಾಸ್ತಂನಾಭ್ಯಭೂತವಿತಂ ವಿಷ್ಣು ಪದ್ಯ. ಇವರೆಲ್ಲರೂ ಇಂದ್ರನ ರಕ್ಷಣೆಯನ್ನ ಮಾಡ್ತಾ ಇರುವ ಕಾರಣದಿಂದ ಇಂದ್ರನಿಗೆ ಯಾವುದೇ ಆಪತ್ತುಗಳು ಆಗಲಿಲ್ಲ. ಋಷಿಗಳೆಲ್ಲ ಪ್ರಾರ್ಥನೆ ಮಾಡಿದಾಗ ವಾಪಸ್ಸು ಇಂದ್ರಲೋಕಕ್ಕೆ ಬರ್ತಾ ಇದ್ದಾನೆ, ಇಂದ್ರ ಪದವಿಯಲ್ಲಿ ಕೂಡ್ತಾ ಇದ್ದಾನೆ. ತಂಚ ಬ್ರಹ್ಮರ್ಷಯೋಭ್ಯೇತ್ಯ ಹಯಮೇಧೇನ ಭಾರತ ಯಥಾವದ್ ದೀಕ್ಷಯಾಂಚಕ್ರುಃ ಪುರುಷಾರಾಧನೇನಃ. ಆ ಕಾಲದಲ್ಲಿ ಬ್ರಹ್ಮ ಹತ್ಯಾಭಿಮಾನಿಯಾದಂತಹ ಪಾಪ ಪುರುಷ ಶಕ್ತಿಯನ್ನು ಕಳೆದುಕೊಂಡಿದ್ದಾನೆ. ಆದರೆ ಈಗ ಶಕ್ತಿಯನ್ನು ಕಳೆದುಕೊಂಡವರು ಮುಂದೆ ಶಕ್ತಿಯನ್ನು ವಾಪಸ್ಸು ಪಡೆದು ಮತ್ತೆ ಇಂದ್ರನಿಗೆ ತೊಂದರೆ ಕೊಟ್ರೆ ಅದಕ್ಕೆ ಮುಂದೆಯೂ ಕೂಡ ಅವರಿಗೆ ಶಕ್ತಿ ಬರಬಾರದು ಅನ್ನುವ ಕಾರಣದಿಂದ ಋಷಿಗಳೆಲ್ಲ ಸೇರಿಕೊಂಡು ಹಿಂದೆ ಹೇಳಿದಂತೆ ಇಂದ್ರನ ಕಡೆಯಿಂದ ಅಶ್ವಮೇಧ ಯಾಗವನ್ನು ಮಾಡಿಸ್ತಾ ಇದ್ದಾರೆ. ತಂಚ ಬ್ರಹ್ಮರ್ಷಯೋಭ್ಯೇತ್ಯ ಹಯಮೇಧೇನ ಭಾರತ. ಹಯಮೇಧ ಅಂದ್ರೆ ಅಶ್ವಮೇಧ. ಯಥಾವದ್ ದೀಕ್ಷಯಾಂಚಕ್ರುಃ ಪುರುಷಾರಾಧನೇನಃ. ಭಗವಂತನ ಆರಾಧನ ರೂಪವಾದಂತಹ ಕರ್ಮವನ್ನ ಮಾಡ್ಲಿಕ್ಕೆ ಅಂತ ದೀಕ್ಷೆ ಕೊಟ್ಟು ಇವನಿಂದ ಯಾಗವನ್ನ ಮಾಡಿಸ್ತಾ ಇದ್ದಾರೆ. ದೇವತೆಗಳೆಲ್ಲ ಈ ಯಾಗವನ್ನು ಮಾಡುವಂಥವನು ಇಂದ್ರ. ದೀಕ್ಷೆಯನ್ನ ಕೊಡಿಸಿ ಅದರಲ್ಲಿ ಋತ್ವಿಜರಾಗಿ ಯಜ್ಞವನ್ನು ಮಾಡಿಸುವಂತಹ ಪೌರೋಹಿತ್ಯವನ್ನು ವಹಿಸಿಕೊಂಡವರು ಮಹಾಜ್ಞಾನಿಗಳಾದಂತಹ ಋಷಿಗಳು, ಬ್ರಹ್ಮನ ಅಪರೋಕ್ಷ ಜ್ಞಾನವನ್ನ ಪಡೆದಂತಹ ಋಷಿಗಳು. ಇಂತಹ ಮಹಾಜ್ಞಾನಿಗಳು ಕರ್ತೃಗಳೂ ಆಗಿದ್ದಾರೆ, ಅದೇ ರೀತಿಯ ಕಾರಯಿತ್ರಿಗಳು ಆಗಿದ್ದಾರೆ. ಮಾಡುವವರು ಮಾಡಿಸುವವರು ಎಲ್ಲ ಜ್ಞಾನಿಗಳೇ ಆದಾಗ ಇಂತಹ ದೊಡ್ಡದಾದಂತಹ ಕರ್ಮದಿಂದ
ಆ ವೃತ್ರ ಹತ್ಯೆ ಮಹಾ ದೊಡ್ಡದಾದಂತಹ ಪಾಪ, ಬ್ರಹ್ಮ ಹತ್ಯೆ ಪಾಪಕ್ಕೆ ಕಾರಣವಾದರೂ ಆ ಪಾಪ ನಾಶವಾಯಿತು. ಸೂರ್ಯ ಹುಟ್ಟಿದ ಕ್ಷಣದಲ್ಲಿ ಮಂಜೆಲ್ಲ ಕರಗಿ ಹೋಗುವ ಹಾಗೆ ಈ ದೊಡ್ಡದಾದ ಪ್ರಾಯಶ್ಚಿತ್ತ ಕರ್ಮದಿಂದ ಅವನ ಪಾಪಗಳೆಲ್ಲವೂ ಪರಿಹಾರವಾಗಿ ಹೋಯಿತು. ಅಥೇಜ್ಯಮಾನೆ ಪುರುಷೇ ಸರ್ವಭೂತಮಯಾತ್ಮನಿ ಅಶ್ವಮೇಧೆ ಮಹೇಂದ್ರೇಣ ವಿತತೆ ಬ್ರಹ್ಮವಾದಿಭಿಃ ಸ ವೈ ತ್ವಾಷ್ಟ್ರವಧೋ ಭೂಯಾನಪಿ ತಾಪಃ ಪರಂತಪ ನೀತಸ್ತೇನೈವ ಶೂನ್ಯಾಯ ನೀಹಾರ ಇವ ಭಾನುನಾ. ನೀಹಾರ ಅಂದ್ರೆ ಮಂಜು, ಬೆಳಗಿನ ಸಂದರ್ಭದಲ್ಲಿರುವಂತಹ ಮಂಜು ಸೂರ್ಯನ ಬೆಳಕು ಬಂದ ತಕ್ಷಣದಲ್ಲಿ ಕರಗಿ ಹೋಗುವಂತೆ ಈ ದೊಡ್ಡದಾದ ಸತ್ಕರ್ಮವನ್ನ ಮಾಡಿರುವ ಕಾರಣದಿಂದ ವೃತ್ರನ ಎಲ್ಲ ವೃತ್ರವಧೆಯಿಂದ ಬಂದಂತಹ ಎಲ್ಲ ಪಾಪಗಳು ಇಂದ್ರನ ಆ ಬ್ರಹ್ಮ ಹತ್ಯಾ ದೋಷ ನಾಶವಾಗಿ ಹೋಗ್ತಾ ಇದೆ. ಅಶ್ವಮೇಧ ಯಾಗದಿಂದ ಆ ಪರಮಾತ್ಮನನ್ನು ಆರಾಧನೆ ಮಾಡ್ತಾ ಇದ್ದಾನೆ. ವಸ್ತುತಸ್ತು ಇಂದ್ರನಿಗೆ ಬ್ರಹ್ಮ ಹತ್ಯಾ ಪಾಪ ಅಂಟೋದೇ ಇಲ್ಲ. ಯಾಕೆ ಅಂತಂದ್ರೆ ಅಪರೋಕ್ಷ ಜ್ಞಾನಿಯಾಗಿದ್ದಾನೆ ಇಂದ್ರ. ತನ್ನ ಉತ್ತಮರಾದಂತಹ ವ್ಯಕ್ತಿಗಳಲ್ಲೇ ಅಪರಾಧ ಮಾಡಿದರೆ ಮಾತ್ರ ಅದರ ಪಾಪ ಅಂಟತ್ತೆ ಹೊರತಾಗಿ ವೃತ್ರ ಇಂದ್ರನಿಗಿಂತ ತಾರತಮ್ಯದಲ್ಲಿ ಬಹಳ ಕಡಿಮೆಯವನು. ಅವನಿಗೆ ಯಾವ ಪಾಪಗಳ ಲೇಪವೂ ಇಲ್ಲ. ಆದರೆ ಪ್ರಾರಬ್ಧ ಕರ್ಮದ ವಶದಿಂದ ಈ ವೃತ್ರ ಹತ್ಯೆ ಮುಂದೆ ಬರುವಂತಹ ಪಾಪಕ್ಕೆ ಸೂಚಕವಾಗತ್ತೆ. ಆ ದುಃಖಾನುಭವವನ್ನ ದುಃಖದವನ್ನ ಅನುಭವಿಸಿದಾಗ ಆ ಪ್ರಾರಬ್ಧ ಕರ್ಮಗಳೆಲ್ಲ ನಾಶವಾಗಿ ಹೋಗತ್ತೆ. ಇವನಿಗೆ ಆ ಬ್ರಹ್ಮ ಹತ್ಯಾ ಪಾಪದ ಲೇಪ ಇಲ್ಲ. ಆದರೂ ಲೋಕದ ದೃಷ್ಟಿಯಿಂದ ಪಾಪ ಮಾಡಿದಾಗ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಅಂತ ಸೂಚನೆ ಮಾಡುವ ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ಬ್ರಹ್ಮನ ಅಪರೋಕ್ಷ ಜ್ಞಾನದಿಂದಲೇ ಇವನ ಎಲ್ಲ ಪಾಪಗಳು ಮುಕ್ತವಾಗಿದೆ. ಈಗ ಈ ಯಾಗವನ್ನ ಮಾಡಿದ್ರಿಂದ ಬಹಳ ಪುಣ್ಯವನ್ನ ಗಳಿಸಿದ. ಯಾಕೆ ಅಂತಂದ್ರೆ ಇಂದ್ರೋ ವೈ ವೃತ್ರಂ ಹತ್ವಾ ಮಹಾನ್ ಅಭವತ್. ಇಂದ್ರ ವೃತ್ರಾಸುರನನ್ನ ಕೊಂದಿದ್ರಿಂದ ಲೋಕದಲ್ಲಿ ದೊಡ್ಡ ಕೀರ್ತಿಯನ್ನ ಪಡೆದ ಅಂತಾನೆ ಶ್ರುತಿಯಲ್ಲಿ ಇರುವಂತಹ ವಾಕ್ಯಗಳು. ಅದರಿಂದ ಇವನಿಗೆ ಪಾಪ ಬರಲಿಲ್ಲ. ಸವಾಜಿ ಮೇಧೇನ ಯಥೋದಿತೇನ ವಿತಾಯಮಾನೇನ ಮರೀಚಿ ಮಿಶ್ರೈಃ ಇಷ್ಟ್ವಾಪಿ ಯಜ್ಞಂ ಪುರುಷಂ ಪುರಾಣಂ ಇಂದ್ರೋ ಮಹಾನಾಸ ವಿಧೂತ ಪಾಪಃ. ಇಷ್ಟು ದೊಡ್ಡ ಯಾಗವನ್ನು ಮಾಡಿದ್ರಿಂದ ಜ್ಞಾನದಿಂದಲೇ ಎಲ್ಲ ಪಾಪಗಳು ಹೋಗಿದ್ರು. ಮತ್ತೆ ಈ ಅಶ್ವಮೇಧ ಯಾಗವನ್ನ ಮಾಡಿ ಮತ್ತಷ್ಟು ಮಹತ್ವವನ್ನು ಗಳಿಸಿಕೊಂಡ. ಇದು ದೊಡ್ಡ ಆಖ್ಯಾನ. ಎಲ್ಲಿಂದ? ಇಂದ್ರ ಬೃಹಸ್ಪತ್ಯಾಚಾರ್ಯರನ್ನ ಅವಜ್ಞೆ ಮಾಡಿ ತನ್ನ ಪದವಿಯನ್ನ ಕಳೆದುಕೊಂಡ ಅಂತ ಅಲ್ಲಿಂದ ಪ್ರಾರಂಭವಾಗಿ ವಿಶ್ವರೂಪಾಚಾರ್ಯರ ಆಧ್ವರ್ಯದಲ್ಲಿ ಅವರ ಪೌರೋಹಿತ್ಯದಲ್ಲಿ ರಾಕ್ಷಸರೆಲ್ಲರನ್ನು ಸಂಹಾರ ಮಾಡಿ ಮತ್ತೆ ಅವರನ್ನೇ ಕೊಂದು ತ್ವಷ್ಟೃವಿನಿಂದಾಗಿ ಆರಾಧಿತನಾದಂತಹ ಪರಮಾತ್ಮನಿಂದ ವೃತ್ರಾಸುರ ಹುಟ್ಟಿದ. ಆ ವೃತ್ರಾಸುರನನ್ನ ಯುದ್ಧ ಮಾಡಿ ಇಂದ್ರ ಪರಾಜಯಗೊಳಿಸಿದ. ಬ್ರಹ್ಮ ಹತ್ಯಾ ದೋಷ ಬಂತು. ಆ ಬ್ರಹ್ಮ ಹತ್ಯಾ ದೋಷವನ್ನ ನರಸಿಂಹ ಮಂತ್ರ ಜಪವನ್ನ ಮಾಡಿ ಅದರ ಆತಂಕದಿಂದ ದೂರವಾದ. ಅಶ್ವಮೇಧ ಯಾಗದಿಂದ ಮತ್ತಷ್ಟು ಮಹತ್ವವನ್ನು ಪಡೆದ ಅಂತ ಏನು ಅನೇಕ ಅಧ್ಯಾಯಗಳಿಂದ ಈ ಕಥೆಯನ್ನು ಕೇಳಿದ್ದೇವೋ ಇದು ನಮ್ಮಲ್ಲಿರುವ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹ ಅಪೂರ್ವವಾದಂತಹ ಕಥೆ ಇದು. ಭಗವಂತನ ಮಹತ್ವ ಇಲ್ಲಿ ವರ್ಣಿತವಾಗಿದೆ. ಭಕ್ತಿಯ ಮಹತ್ವ ಏನು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ವೃತ್ರಾಸುರನ ಬಾಯಿಂದ ಕೇಳಿದ್ದೇವೆ. ನಾರಾಯಣ ವರ್ಮದ ಮುಖಾಂತರವಾಗಿ ಆ ಭಗವಂತ ಹೇಗೆ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ದೇವೇಂದ್ರನಿಗಾದಂತಹ ಬ್ರಹ್ಮ ಹತ್ಯಾ ದೋಷ, ಅದರ ವಿಮೋಕ ಇವೆಲ್ಲವನ್ನು ಕೂಡ ಇಲ್ಲಿ ನೋಡಿ ಅವನಿಗಾದ ವಿಜಯದ ಬಗ್ಗೆ ಎಲ್ಲ ಕಥೆಯನ್ನು ಕೇಳಿದ್ದೇವೆ. ಇಂತಹ ಅಪೂರ್ವವಾದಂತಹ ಕಥೆಯನ್ನ ಯಾರು ಶ್ರವಣ ಮಾಡ್ತಾರೋ ಕೇಳ್ತಾರೋ ಆದಷ್ಟು ಸಂದರ್ಭದಲ್ಲಿ ಮತ್ತೆ ಮತ್ತೆ ಇದರ ಆವರ್ತನೆಯನ್ನು ಮಾಡ್ತಾ ಇರ್ತಾರೋ ಅಂಥವರಿಗೆ ಎಲ್ಲ ಪಾಪಗಳ ಪರಿಹಾರ, ಶತ್ರುಗಳ ನಿವಾರಣೆ, ಜೀವನದಲ್ಲಿ ಮತ್ತಷ್ಟು ಮಂಗಳ ಕಾರ್ಯಗಳು, ಮೋಕ್ಷ ಮುಂತಾದಂತಹ ಫಲಗಳು ಭಗವಂತನಲ್ಲಿ ವಿಶೇಷವಾದ ಭಕ್ತಿ ದೊರೆಯುತ್ತೆ ಅಂತ ಈ ಇಡೀ ಆಖ್ಯಾಯಿಕೆಯ ಮಹತ್ವವನ್ನ ಫಲವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದಂ ಮಹಾಖ್ಯಾನಮಶೇಷ ಪಾಪ್ಮನಾಂ ಪ್ರಕ್ಷಾಳನಂ ತೀರ್ಥ ಪದಾನು ಕೀರ್ತನಂ ಭಕ್ತ್ಯುಚ್ಛ್ರಯಂ ಭಕ್ತ ಜನಾನು ವರ್ಣನಂ ಮಹೇಂದ್ರ ಮೋಕ್ಷಂ ವಿಜಯಂ ಮರುತ್ವತಃ. ಎಲ್ಲ ಕಥೆಯನ್ನ ಸಂಕ್ಷಿಪ್ತವಾಗಿ ಹೇಳಿ ಇದರ ಫಲ ಏನು? ಪಠೇಯುರಾಖ್ಯಾನಮಿದಂ ಸದಾ ಬುಧಾಃ ಶೃಣ್ವಂತ್ಯಥೋ ಪರ್ವಣೀಂದ್ರಿಯಂ. ಆಯಾಯ ಒಳ್ಳೆ ಕಾಲ ಬಂದಾಗ ಈ ಸ್ತೋತ್ರಗಳನ್ನ ನಿರಂತರವಾಗಿ ಪಠನ ಮಾಡ್ತಾ ಇರಬೇಕು. ಈ ಕಥೆಗಳನ್ನ ಮೆಲುಕು ಹಾಕ್ತಾ ಇರಬೇಕು.
ಯಾಕೆ? ಧನ್ಯಂ ಯಶಸ್ಯಂ ನಿಖಿಲಾಘಮೋಚನಂ ರಿಪುಂಜಯಂ ಸ್ವಸ್ತ್ಯಯನಂ ತಥಾಯುಷಂ. ಧನ್ಯರಾಗ್ತೇವೆ, ನಮಗೆ ಯಶಸ್ಸು ಜೀವನದಲ್ಲಿ ಬರುತ್ತೆ, ಪಾಪಗಳೆಲ್ಲ ಪರಿಹಾರವಾಗತ್ತೆ, ಶತ್ರುಗಳ ನಾಶವಾಗತ್ತೆ, ಮಂಗಳ ಕಾರ್ಯಗಳು ಉಂಟಾಗತ್ತೆ, ನಮ್ಮ ಆಯುಷ್ಯಕ್ಕೂ ಅಭಿವರ್ಧಕವಾಗಿದೆ. ಇಂತಹ ಕಥೆಯನ್ನ ಕೇಳಬೇಕು, ಹೇಳಬೇಕು ಅಂತ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ 6ನೇ ಸ್ಕಂದದಲ್ಲಿ 13ನೇ ಅಧ್ಯಾಯವು ಕೂಡ ಸಮಾಪ್ತಿಯಾಗತ್ತೆ. ಇಷ್ಟಕ್ಕೆ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡೋಣ. ಏಕಾದಶಿಯಂತಹ ಅತ್ಯಂತ ಪವಿತ್ರವಾದಂತಹ ಪರ್ವಕಾಲದಲ್ಲಿ ಭಾಗವತದ ಒಂದೊಂದು ಶ್ಲೋಕಗಳ ಶ್ರವಣ ಪಠನ, ಅದರಿಂದ ಭಾವಾರ್ಥ ಚಿಂತನ ದೊಡ್ಡದಾದಂತಹ ಫಲವನ್ನು ಕೊಡುವಂತಹದ್ದು. ಅದರಲ್ಲೂ ಇಂತಹ ಅಮೋಘವಾದಂತಹ ಚರಿತ್ರೆಯನ್ನ ಕೇಳಿದ್ದೇವೆ. ಈ ಎಲ್ಲ ಕೇಳಿದರಿಂದ ಬಂದಂತಹ ಫಲವನ್ನ ಆ ಭಗವಂತನಿಗೆ ಅರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣ ಅರ್ಪಣಮಸ್ತು.